ಹಲೋ ಸ್ನೇಹಿತರೆ, ಹೇಗಿದ್ದೀರಿ? ಇಂದು ನಾವು ನಮ್ಮ ಚಾನೆಲ್ನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜೀವನ ಕಥೆಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿ ನೀಡಿದ್ದಾರೆ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೋಗೋಣ. ಕಿತ್ತೂರು ರಾಣಿ ಚೆನ್ನಮ್ಮ ಧೈರ್ಯ ಮತ್ತು ಸ್ವಾಭಿಮಾನದ ಪ್ರತೀಕ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅನೇಕ ವೀರ ಪುರುಷರು ಮತ್ತು ಮಹಿಳೆಯರು ತಮ್ಮ ಪ್ರಾಣತ್ಯಾಗ ಮಾಡಿದ್ದಾರೆ. ಅಂತಹ ವೀರ ಮಹಿಳೆಯರಲ್ಲಿ ಅತ್ಯಂತ ಪ್ರಮುಖ ಸ್ಥಾನ ಪಡೆದಿರುವವರು ಕಿತ್ತೂರು ರಾಣಿ ಚೆನ್ನಮ್ಮ. 1817 ಅನ್ನು ಪ್ರಥಮ ಸ್ವಾತಂತ್ರ್ಯ ಹೋರಾಟಕ್ಕಿಂತಲೂ ಮುಂಚೆಯೇ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಧೈರ್ಯವಾಗಿ ಹೋರಾಡಿದ ಭಾರತ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿ ಅವರು ಇತಿಹಾಸದಲ್ಲಿ ಅಮರರಾಗಿದ್ದಾರೆ. ರಾಣಿ ಚೆನ್ನಮ್ಮರು 1817 ಅನ್ನು 70ರಲ್ಲಿ ಇಂದಿನ ಬೆಳಗಾವಿ ಜಿಲ್ಲೆಯ ಕಾಕತಿ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ಸಾಮಾನ್ಯ ಹುಡುಗಿಯಲ್ಲ. ಕತ್ತಿ ಹಿಡಿಯುವುದು, ಕುದುರೆ ಸವಾರಿ ಮಾಡುವುದು, ಯುದ್ಧ ಕಲೆಗಳನ್ನು ಕಲಿಯುವುದು ಅವರ ಜೀವನದ ಭಾಗವಾಗಿತ್ತು. ಆ ಕಾಲದಲ್ಲಿ ಮಹಿಳೆಯರು ಮನೆಯೊಳಗೆ ಸೀಮಿತವಾಗಿರಬೇಕೆಂಬ ಸಮಾಜದ ನಿಯಮಗಳನ್ನು ಅವರು ಮೌನವಾಗಿ ಮುರಿದರು. ಅವರ ಬಾಲ್ಯದ ತರಬೇತಿ ಮತ್ತು ಧೈರ್ಯವೇ ಮುಂದಿನ ದಿನಗಳಲ್ಲಿ ಅವರನ್ನು ಒಬ್ಬ ಮಹಾನ್ ನಾಯಕಿಯಾಗಿ ರೂಪಿಸಿತು. ಯೌವನಕ್ಕೆ ಬಂದ ನಂತರ ಚೆನ್ನಮ್ಮರು ಕಿತ್ತೂರು ಸಂಸ್ಥಾನದ ರಾಜ ಮಲ್ಲಸರ್ಜ ದೇಸಾಯಿ ಅವರನ್ನು ವಿವಾಹವಾದರು. ವಿವಾಹದ ನಂತರ ಅವರು ಕಿತ್ತೂರು ರಾಜ್ಯದ ರಾಣಿಯಾಗಿ ಆಡಳಿತದ ಹೊಣೆ ಹೊತ್ತರು. ಆದರೆ ವಿಧಿಯ ಆಟದಿಂದ ಅವರ ಜೀವನದಲ್ಲಿ ದುಃಖ ಆವರಿಸಿತು. ಅವರ ಏಕೈಕ ಪುತ್ರ ಅಕಾಲಿಕವಾಗಿ ಮರಣ ಹೊಂದಿದನು. ನಂತರ ಕೆಲವೇ ವರ್ಷಗಳಲ್ಲಿ ರಾಜ ಮಲ್ಲಸರ್ಜ ದೇಸಾಯಿಯವರು ನಿಧನರಾದರು. ಇದರಿಂದ ಕಿತ್ತೂರು ಸಂಸ್ಥಾನಕ್ಕೆ ಉತ್ತರಾಧಿಕಾರಿಯ ಸಮಸ್ಯೆ ಎದುರಾಯಿತು. ಈ ಸಂಕಷ್ಟದ ಸಂದರ್ಭದ್ದೇ ರಾಣಿ ಚೆನ್ನಮ್ಮರು ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ತೆಗೆದುಕೊಂಡು ಅವನನ್ನೇ ಕಿತ್ತೂರಿನ ರಾಜನಾಗಿ ಘೋಷಿಸಿದರು. ಆದರೆ ಈ ನಿರ್ಧಾರವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಪ್ಪಲಿಲ್ಲ. ಬ್ರಿಟಿಷರು ಜಾರಿಗೆ ತಂದಿದ್ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ದತ್ತಕ ನಿಯಮ ಪ್ರಕಾರ ದತ್ತುಪುತ್ರನಿಗೆ ರಾಜತ್ವದ ಹಕ್ಕಿಲ್ಲವೆಂದು ಅವರು ವಾದಿಸಿದರು. ಈ ನೆಪವನ್ನು ಬಳಸಿಕೊಂಡು ಕಿತ್ತೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ಳಲು ಬ್ರಿಟಿಷರು ಮುಂದಾದರು. ಬ್ರಿಟಿಷ್ ಅಧಿಕಾರಿಗಳು ಕಿತ್ತೂರು ರಾಜ್ಯವನ್ನು ತಮ್ಮದಾಗಿಸಿಕೊಂಡೆವು ಎಂದು ಘೋಷಿಸಿದಾಗ ರಾಣಿ ಚೆನ್ನಮ್ಮರು ಧೈರ್ಯದಿಂದ ಪ್ರತಿರೋಧಿಸಿದರು. ಕಿತ್ತೂರು ನನ್ನದು, ನನ್ನ ನೆಲವನ್ನು ನಾನು ಯಾರಿಗೂ ಕೊಡುವುದಿಲ್ಲ ಎಂದು ಅವರು ಸ್ಪಷ್ಟವಾಗಿ ಹೇಳಿದರು. ಈ ಮಾತುಗಳು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನೇರ ಸವಾಲಾಗಿದ್ದವು. ಬ್ರಿಟಿಷರು ಕಿತ್ತೂರಿನ ಮೇಲೆ ಸೇನಾ ದಾಳಿ ನಡೆಸಿದರು. ಆದರೆ ರಾಣಿ ಚೆನ್ನಮ್ಮರು ಭಯಪಡಲಿಲ್ಲ. ಅವರು ಸ್ವತಃ ಕುದುರೆಯ ಮೇಲೆ ಕುಳಿತು ಕತ್ತಿ ಹಿಡಿದು ಯುದ್ಧ ಭೂಮಿಗೆ ಇಳಿದರು. ಕಿತ್ತೂರು ಯುದ್ಧದಲ್ಲಿ ಅವರು ತೋರಿಸಿದ ಶೌರ್ಯ ಇತಿಹಾಸದಲ್ಲೇ ಅಪೂರ್ವ. ಈ ಯುದ್ಧದಲ್ಲಿ ಬ್ರಿಟಿಷ್ ಅಧಿಕಾರಿ ಥಾಕ್ರೆ ಸಾವನ್ನಪ್ಪಿದನು. ಇದರಿಂದ ಬ್ರಿಟಿಷ್ ಆಡಳಿತವೇ ಅಚ್ಚರಿಗೊಂಡಿತು. ಒಬ್ಬ ಮಹಿಳೆ ಬ್ರಿಟಿಷ್ ಸೇನೆಯನ್ನು ಎದುರಿ ಯುದ್ಧ ಮಾಡಿದ್ದಾಳೆ ಎಂಬುದೇ ಅವರಿಗೆ ನಂಬಲಾಗದ ಸಂಗತಿಯಾಗಿತ್ತು. ಆದರೆ ಬ್ರಿಟಿಷರ ಬಳಿ ಅಪಾರ ಸೇನಾಶಕ್ತಿ ಮತ್ತು ಕುತಂತ್ರವಿತ್ತು. ಕೊನೆಗೆ ಅವರು ರಾಣಿ ಚೆನ್ನಮ್ಮರನ್ನು ಬಂಧಿಸಿದರು. ಅವರನ್ನು ಬೈಲಹೊಂಗಲದ ಕಾರಾಗೃಹದಲ್ಲಿ ಸೆರೆಯಲ್ಲಿಟ್ಟರು. ಬಂಧನದಲ್ಲಿದ್ದರೂ ರಾಣಿ ಚೆನ್ನಮ್ಮರ ಮನೋಬಲ ಕುಗ್ಗಲಿಲ್ಲ. ಅವರು ತಮ್ಮ ತತ್ವ ಮತ್ತು ಸ್ವಾಭಿಮಾನವನ್ನು ಎಂದಿಗೂ ತ್ಯಜಿಸಲಿಲ್ಲ. 529 ಕಾರಾಗೃಹದಲ್ಲೇ ಅವರು ಕೊನೆಯುಸಿರು ಬಿಟ್ಟರು. ರಾಣಿ ಚೆನ್ನಮ್ಮರು ದೇಹದಿಂದ ಸೋತಿರಬಹುದು, ಆದರೆ ಅವರ ಆತ್ಮ ಮತ್ತು ಹೋರಾಟ ಎಂದಿಗೂ ಸೋಲಿಲ್ಲ. ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆಯಾದ ಮೊದಲ ಕಿಡಿ. ಮಹಿಳೆಯರು ಯುದ್ಧ, ಆಡಳಿತ ಮತ್ತು ರಾಷ್ಟ್ರ ರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿರಬಹುದು ಎಂಬುದಕ್ಕೆ ಅವರು ಜೀವಂತ ಉದಾಹರಣೆ. ಇಂದು ಕಿತ್ತೂರು ರಾಣಿ ಚೆನ್ನಮ್ಮರು ಕೇವಲ ಇತಿಹಾಸದ ಪಾತ್ರವಲ್ಲ, ಅವರು ಧೈರ್ಯ, ಸ್ವಾಭಿಮಾನ ಮತ್ತು ದೇಶಪ್ರೇಮದ ಶಾಶ್ವತ ಸಂಕೇತ. ಅವರ ಜೀವನ ಕಥೆ ಪ್ರತಿಯೊಬ್ಬ ಭಾರತೀಯನಿಗೂ, ವಿಶೇಷವಾಗಿ ಮಹಿಳೆಯರಿಗೆ, ಹೋರಾಡುವ ಶಕ್ತಿಯನ್ನು ನೀಡುತ್ತದೆ.